ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಸಿದ್ಧಿದಾತ್ರಿನ ಕುರಿತು ಆರಾಧನೆ ಮಾಡಿಕೊಳ್ಳುವಂಥದ್ದು. ಅಷ್ಟಮಿ, ದುರ್ಗಾಷ್ಟಮಿ, ಒಟ್ಟಾರೆ ದುರ್ಗಾದೇವಿಯ ನಾನಾ ರೂಪಗಳನ್ನು ಆಡಿಕೊಂಡಾಡ್ತಕ್ಕಂಥದ್ದು. ಆಯಾಯ ಪ್ರಾಂತ್ಯದಲ್ಲಿ ಆಯಾಯ ದೇವರುಗಳ ಕುರಿತು ಮಾತಾಡ್ತಿರ್ತಾರೆ, ಮಾಡ್ತಿರ್ತಾರೆ ಆರಾಧನೆ. ಈ ದಿವಸ ಆ ಸಿದ್ಧಿದಾತ್ರಿಯನ್ನ ಕುರಿತು ಆರಾಧನೆ ಮಾಡಿಕೊಳ್ಳೋಣ ಅಂತಂದರೆ ಬಹಳ ಪ್ರಮುಖವಾಗಿ ಪುಟ್ಟ ಪುಟ್ಟ ಮಕ್ಕಳು, ಹೆಣ್ಣು ಮಕ್ಕಳು ಇರ್ತಾರಲ್ಲ, ಆ ಹೆಣ್ಣು ಮಕ್ಕಳು ಈ 1 ವರ್ಷ ಮೇಲ್ಪಟ್ಟಿರಬೇಕು. 1ನೇ ವರ್ಷದಲ್ಲಿ ಇರಬಾರ್ದು. 1 ವರ್ಷ ಮೇಲ್ಪಟ್ಟು 11 ವರ್ಷದ ತನಕ ಕುಮಾರಿ ಪೂಜೆ ಅಂತ ಮಾಡ್ತಾರೆ. ಅಂತಹ ಕುಮಾರಿ ಪೂಜೆಯನ್ನ, ಯಾಕಂದ್ರೆ ಮಕ್ಕಳಲ್ಲಿ ಕಲ್ಮಶ ಇರೋದಿಲ್ಲ, ಅಂತಹ ಮಕ್ಕಳಿಗೆ ಪಾದವನ್ನು ತೊಳೆದು ಅರಿಶಿಣ ಕುಂಕುಮ ಕೊಟ್ಟು ವಸ್ತ್ರವನ್ನು ಕೊಡ್ತೀರಂತಂದ್ರೆ ಅಷ್ಟ ಕಷ್ಟಗಳು ಕರಗೋಗ್ತವಂತೆ. ಈ ದುರ್ಗಾಷ್ಟಮಿ ದಿವಸ ಅಂತಹ ಈ ದುರ್ಗಾಸುರನ ಸಂಹಾರ ಮಾಡಿದ ಮೇಲೆ, ಮೊದಲು ದುರ್ಗೆಗೆ ಹೆಸರು ಇರಲಿಲ್ಲ, ಇದ್ದದ್ದು ದುರ್ಗಾಸುರನನ್ನ ಸಂಹಾರ ಮಾಡಿದ ಮೇಲೆ ಅವಳು ದುರ್ಗಿ ಆಗ್ತಾಳೆ. ಅಂತಹ ದುರ್ಗಾ ದೇವಿಯನ್ನು ಕುರಿತು ಇದೊಂದೇ ಅಂತಲ್ಲ, ಬಹಳ ಅವತಾರಗಳಲ್ಲಿ ಆಕೆ ಬರುತ್ತಿರುತ್ತಾಳೆ. ಅಂತಹ ಇಚ್ಛಾ ಕ್ರಿಯಾ ಜ್ಞಾನಗಳ ತ್ರಿವೇಣಿ ಸಂಗಮವಾಗಿರುವ ದುರ್ಗಾ ದೇವಿಯನ್ನು ಇವತ್ತು ನಾವು ಕೊಂಡಾಡ್ತಕ್ಕಂತಹ ದಿನ. ಹಾಗೆ ಸುಮಂಗಳಿಯನ್ನು ಕೂಡ ಕುರಿತು ಇವತ್ತು ಪೂಜಿಸ್ತಕ್ಕಂತಹದ್ದು, ನೀವು ಬಾಗಿನವನ್ನ ಕೊಡತಕ್ಕಂತಹ ದಿನ. ಅತ್ಯಂತ ಶುಭದ ದಿನಗಳು ಈ ನವರಾತ್ರಿಯ ಶುಭ ದಿನಗಳು. ಏನೆಲ್ಲ ಕೂಡ ಇರುತ್ತೋ, ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಅದಕ್ಕೆ ಒಂದು ಮಾಸದಲ್ಲಿ 15 ದಿವಸ ಶುಕ್ಲ ಪಕ್ಷ ಮತ್ತು 15 ದಿನ ಕೃಷ್ಣ ಪಕ್ಷ ಅಂತ ಏನಿರುತ್ತೋ, ಆ ಕೃಷ್ಣ ಪಕ್ಷದಲ್ಲೇ ಬಹಳ ಹಬ್ಬಗಳು ಬರ್ತವೆ. ನೀವು ಗಮನಿಸಬೇಕಾದ್ರೆ ಅವು ಕ್ಷೀಣಚಂದ ಇರುವಾಗ ಅಷ್ಟು ಒಳ್ಳೆ ದಿನಗಳಲ್ಲ ಅಂತ ಒಳ್ಳೆ ದಿನಗಳಲ್ಲಿ ಇರುತ್ತಗಳೆಲ್ಲ ಬರ್ತವೆ. ಸ್ವಲ್ಪ ನಾವು ಹೆಚ್ಚಿಗೆ ಗಮನಿಸಿದ್ರೆ ಏನೆಲ್ಲ ಕೂಡ ಆಗ್ತಕ್ಕಂತಹದ್ದು. ಆದ್ರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ಲ ಪಕ್ಷದಲ್ಲಿ ಅಮ್ಮನಿಗೆ ಸಂಬಂಧಪಟ್ಟ ಎಷ್ಟೆಷ್ಟು ಈ ಒಂದು ರಾತ್ರಿಗಳಲ್ಲಿ ಪೂಜೆ ಮಾಡ್ಲಿಕ್ಕೆ ಇರ್ತಕ್ಕಂತಹದ್ದು. ಅದರಲ್ಲೂ ನವರಾತ್ರಿಯ ಶರನ್ನವರಾತ್ರಿ, ಶರಣ್ ಅಂದ್ರೆ ಶರದ್ ಋತು ಅಂತಕ್ಕಂಥದ್ದು. ಆ ಶರದ್ ಋತು ಅಂತಂದ್ರೆ ಮತ್ತೊಂದು ಕಡೆ ಸ್ವಲ್ಪ ಆಭಾಸವಾಗ್ತಕ್ಕಂಥದ್ದು ಕೂಡ, ಲಾಭ ನಷ್ಟದ ಸಮ್ಮಿಳಿತ ಆಗಿರತಕ್ಕಂಥದ್ದು, ಆರೋಗ್ಯ ಅನಾರೋಗ್ಯ ಸಮ್ಮಿಳಿತಗಳಾಗಿರತಕ್ಕಂಥದ್ದು. ಆದ್ದರಿಂದ ನಾವೇನು ಮಾಡ್ಕೊಳ್ಬೇಕು ಅಂತಂದ್ರೆ ದುರ್ಗಾದೇವಿಯನ್ನು ಕುರಿತು ಆಯಾಯ ದಿನ ಪಠಣ ಪಾರಾಯಣ ಮಾಡತಕ್ಕಂತಹದ್ದು. ನೀವು ಪಾರಾಯಣ ಮಾಡ್ಬೇಕಾದ್ರೆ ಈ ಪುಸ್ತಕವನ್ನೊಂದು ಮಣೆ ಮೇಲೆ ಅಥವಾ ಒಂದು ವ್ಯಾಸಪೀಠ ಮೇಲೆ ಹಿಟ್ಟು ಮಾಡ್ತಿದ್ರೆ ಆ ದುರ್ಗಾ ಸಪ್ತಶತಿಯೋ ಲಲಿತಾ ಸಹಸ್ರನಾಮವೋ ಕೈಯಲ್ಲಿ ಹಿಡಿದು ಮಾಡುವುದಷ್ಟು ಸಮಂಜಸವಲ್ಲ ಅಂತ ಹೇಳ್ತಾನೆ. ಈ ತಿಂಗಳಲ್ಲಿ, ಬೇರೆ ತಿಂಗಳಲ್ಲಿ ಒಂದಷ್ಟು ಮಟ್ಟಿಗೆ ಪರವಾಗಿಲ್ಲ, ಈ ತಿಂಗಳಲ್ಲಿ ಒಂದು ಪೀಠದ ಮೇಲೆ, ಒಂದು ಮಣೆಯ ಮೇಲೆ ಇಟ್ಟು ಓದುವಂಥದ್ದನ್ನ ಮಾಡಿಕೊಳ್ಳಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಶುಭಂ ಭೂಯಾತ್. ಒಳಿತಾಗಲಿ.